ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ನಮಸ್ಕಾರ. ಇದು ಬಂದು ಸಾಟರ್ಡೆ ವಿಡಿಯೋ. ಸಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಶ್ರಾವಣ ಶನಿವಾರ ಪೂಜೆ ಇತ್ತು. ಮತ್ತೆ ನಾವು ಒಂದು 5 ಮನೆಗೆ ಇದಕ್ಕೆ ಹೋಗ್ತೀವಿ, ಪೂಜೆ ಗೋವಿಂದಂಗೆ ಹೋಗ್ತೀವಿ. ಆ ಅಕ್ಕಿ ತಗೊಬಂದು ದೇವ್ರ ಹತ್ರ ಇಟ್ಟು ಆಮೇಲೆ ಪ್ರಸಾದ ಥರ ಮಾಡಿ ಪೂಜೆ ಮಾಡೋದು. ಇವತ್ತು ದೇವ್ರ ಮನೆ ವಿಡಿಯೋನೇ ಸ್ವಲ್ಪ ಮಾಡಿ ಮತ್ತು ಅಕ್ಕಿಲಿ ಸ್ವೀಟ್ ಮಾಡ್ತೀನಿ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇದು ಅಕ್ಕಿ ನನಗೆ ಬಂದಿದ್ದು 4 ವಾರದ್ದು ಅಕ್ಕಿ ಗೋವಿಂದಂಗೆ ಹೋಗಿದ್ದು ನಮ್ಮ ಮಗ. ಅದರಲ್ಲಿ 4 ವಾರದ್ದು ಒತ್ತಿಗೆ ಹಾಕಿ ಎತ್ತಿಟ್ಟಿದ್ದೆ. ಯಾಕೆಂದರೆ ಅವತ್ತಿಂದ ಅವತ್ತು ಮಾಡಿದರೆ ಚೆನ್ನಾಗಿರಲ್ಲ, ಲಾಸ್ಟ್ ವಾರ ಮಾಡಿ ಒಂದು 4 ಜನಕ್ಕೆ ಸ್ವೀಟಾಗಿ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನೆಲ್ಲ ಎತ್ತಿಟ್ಟಿದ್ದೆ. 2 ಅಚ್ಚು ಬೆಲ್ಲ ಇತ್ತು, ಮತ್ತು ಅದೊಂದು ಸ್ವಲ್ಪ ದುಡ್ಡು. ಆ ದುಡ್ಡನ್ನ ದೇವರಿಗೆ ಅದಕ್ಕೆ ಕರ್ಪೂರ ಇಲ್ಲ ಏನಾಗುತ್ತೋ ಅದನ್ನು ತೆಗೆದು ಹಾಕ್ತೀನಿ. ಅಕ್ಕಿನ ಮಾತ್ರ ಎಲ್ಲ ಥರ ಅಕ್ಕಿ ಮಿಕ್ಸ್ ಆಗಿರುತ್ತಲ್ಲ, ಅದಕ್ಕೆ ಮೆತ್ತಗೆ ಬೆಲ್ದನ್ನ ಥರ ನಾನು ಸಿಹಿ ಪೊಂಗಲ್ ಥರ ಮಾಡಲ್ಲ, ಸುಮ್ಮನೆ ಬೆಲ್ದನ್ನ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಒಂದು 5ರಿಂದ 6 ಜನಕ್ಕೆ ಮಾಡಬೇಕಲ್ಲ, ಅಷ್ಟು ಮಾತ್ರ ತೊಗೋತೀನಿ. ಮಿಕ್ಕಿದ್ದು ಹಾಗೆ ಇಟ್ಟಿರ್ತೀನಿ. ಮತ್ತು ಇನ್ನೊಂದು ದಿನ ಅದನ್ನೇ ಸ್ವೀಟ್ ಮಾಡ್ತೀನಿ ಅದೇ ಅಕ್ಕಿಲಿ. 2 ಅಚ್ಚು ಬೆಲ್ಲ ಮತ್ತು ಅಕ್ಕಿ, ಮತ್ತು ಇದ್ರ ಜೊತೆ ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನಾನಿವಾಗ ನೋಡಿ 2 ಅಚ್ಚು ತೋರಿಸಿದ್ನಲ್ಲ ಬೆಲ್ಲನ, ಅದು ಇವಾಗ ಇದನ್ನು ಬಿಸಿ ಮಾಡಿ ಒಂದು 1/4 ಕಪ್ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ತೀನಿ ಅಷ್ಟೇ. ಮತ್ತು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇದು ಅರ್ಧ ಭಾಗ ಕಾಯಿ ತೊಗೊಂಡಿರೋದು. ಕಾಯಿನ ತುರಿದಿಲ್ಲ ನಾನು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು. ನಮ್ಮ ಮನೇಲಿ ಕಾಯಿ ತುರಿದ್ರೆ ಇಷ್ಟಪಡಲ್ಲ ರೈಸಲ್ಲಿ, ಈ ಥರ ಚಿಕ್ಕದಾಗಿ ಹೆಚ್ಚಿಡ್ಬೇಕದಕ್ಕೋಸ್ಕರ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 5ರಿಂದ 6 ಲವಂಗ, ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ. ಶುಂಠಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೆ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಸೈಡಿಗೆ ಎತ್ತಿಟ್ಟು ಫಸ್ಟು ಅಕ್ಕಿ ತೊಳ್ಕೊತೀನಿ. ನೋಡಿ, 1 ಗ್ಲಾಸಷ್ಟು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದೇ ಗ್ಲಾಸ್ ಹಾಕ್ತಾಯಿದ್ದೀನಿ, ಯಾಕೆ ತುಂಬ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು. ನಾನು 1 ಗ್ಲಾಸಿಗೆ 5 ಗ್ಲಾಸಷ್ಟು ನೀರು ಹಾಕ್ಕೋತೀನಿ. ಹಾಕಿ ವಿಸಲಿಗೆ ಇಟ್ಟಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ನೋಡಿ ತುಪ್ಪನ ಬಿಸಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಏನು ಆ ಥರ ಹಾಕಲ್ಲ ನಾನು, ಬರೀ ಬಿಸಿ ಮಾಡಿ ಕಾಯಿ ಸ್ವಲ್ಪ ಬಿಸಿ ಮಾಡೋದಕ್ಕೋಸ್ಕರ ಕಾಯಿ, ಏಲಕ್ಕಿ ಮತ್ತು ಲವಂಗ ಇದನ್ನಿಷ್ಟನ್ನು ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡೋದಕ್ಕೋಸ್ಕರ ಬಿಸಿಗಿಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡು ಅದನ್ನು, ಇವಾಗ ಇದು ಬಿಸಿಯಾಗಿದೆ. ನಾನು ಇನ್ನೊಂದು ಪಾತ್ರೆಯಲ್ಲಿ ಅನ್ನ ಮತ್ತು ಬೆಲ್ಲನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೀರು ಹಾಕಿ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಕುಕ್ಕರಲ್ಲಿ ವಿಸಲ್ ಹಾಕ್ಸಿದ್ನಲ್ಲ, ಅದಕ್ಕೆ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಬೆಲ್ಲ ಬಿಸಿ ಇತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿರೋದು ಅಷ್ಟೇ. ಇವಾಗ ಇದು ತೆಂಗಿನಕಾಯಿ ತುಪ್ಪದಲ್ಲಿ ಹುರಿದಿರೋದ್ರಿಂದ ಅದನ್ನು ಹಾಕ್ಕೋತೀನಿ. ಫೈನಲಿ ಈ ರೀತಿ ಬಂದಿದೆ. ಮತ್ತು ಶ್ರಾವಣ ಶನಿವಾರದ ಪೂಜೆನೂ ಕಂಪ್ಲೀಟ್ ಆಗಿದೆ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.